ಇಲ್ಲ ಸರ್. ಇವಾಗ ಈಗಿನ ಕೆಲಸಕ್ಕೆ ಹಾಜರಾಗಿ ಯಾರ್ಯಾರು ಸಿಬ್ಬಂದಿಗಳು ಆಯಾ ಪಾಡಿಯಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ಮಾಡ್ಕೊಂಡು ಬಂದು ಮುಷ್ಕರದಲ್ಲಿ ಭಾಗಿಯಾಗಿದ್ದೀವಿ. ಹಾಗಾಗಿ ಇವಾಗ ಮನೆ ಶಾಸಕರ ಹತ್ರನೂ ಮಾತಾಡಿದ್ವಿ ಸರ್. ಬೆಳಗ್ಗೆ ಶಾಸಕರು ಬರಲಿ 8ನೇ ತಾರೀಕು ಶಿವಮೊಗ್ಗ ನಗರಕ್ಕೆ ಬರ್ತೀವಿ ಅಂತೇಳಿ ಹೇಳಿದ್ದಾರೆ ಸರ್. ಈ ನಾಳೆ ಬಜೆಟ್ ಅಧಿವೇಶನ ಮುಗಿದ ನಂತರದಲ್ಲಿ ಹಾಂ ನೀವೇ ಹೋಗಿ ಹೇಳಿ ನಾನು ಹೇಳೋದಲ್ಲ, ನೀವು ಹೇಳಿದ್ರೆ ನಿಮ್ದು ನಿಮ್ಮ ಹತ್ರ ಹೊರಟಿದೆ ನೈಟ್ ಬೇಡ ಸರಿಯಾಗಲ್ಲ ಅಂತ ಬೆಳಿಗ್ಗೆ ಅವ್ರಿಗೆ ಕಳ್ಸ್ಕೊಟ್ಟಿದ್ದು. ಯಾಕೆಂದರೆ ನಾವು ಮುಂದಿನ ತಾರೀಕು 3 ದಿನ ಆಯಿತು. 3 ದಿನ ತನಕ ಯಾಕೆ ಬಂದಿಲ್ಲ ಅಂತ ಫಸ್ಟ್ ನಿಮ್ಮಲ್ಲಿ ಬರ್ಬೋದು, ಹೇಳದೆ ಹೋದ್ರೆ ಬರ್ಬೋದು. ಆದ್ರೆ ನಾವು ಹೇಳ್ಬೇಕಾದ್ರೆ ಏನೋ ತೊಗೊಂಡ್ಬರ್ಬೇಕಲ್ಲ. ಏನು ಹೇಳಿದ್ರೆ 20 ಕತೆ ಹೇಳ್ಬೇಕು, ಹಳೆ ಕತೆ ಹೇಳ್ಬೇಕು. ಹೊಸದು ಏನು ಹೇಳ್ಬೇಕಂದ್ರೆ ನಿನ್ನೆ ಡೇಟಿಂಗ್ ಇತ್ತು, ಕಲಾಪುರೊಳಗೆ ಇತ್ತು ಅಲ್ವಾ, 14ನೇ ಸಿದ್ದರಾಮ ಸಂಖ್ಯೆ ಇತ್ತು. ಅಲ್ಲಿ ಏನು ಚರ್ಚೆ ಆಯಿತು ಅನ್ನೋದ್ಮೇಲೆ ನಿಮ್ಗೆ ಹೇಳ್ಬೇಕಾಯ್ತು. ಓಕೆ, ನಿನ್ನೆ ತನಕ ಕಾಯ್ತಾ ಇದ್ವಿ. ಅಷ್ಟೊಂದು ಏನಾಗಲಿಲ್ಲ, ಈ ಥರ ಚರ್ಚೆ ಆಗಿದೆ, ಈಗ ಸ್ವಲ್ಪ ಕಾನೂನು ತೊಗೊಳ್ತೀರಾ ಸರಿ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಹೋಗಿ ಹೇಳಿ ಅಂದರು. ಆಮೇಲೆ ಸ್ವಲ್ಪ ಅದೇ ನಿನ್ನೆ ಮಾಡ್ತಾರೆ ನೈಟ್ ಜೋರಾಗಿತ್ತು, ಬೇಡ ಅದು. ಆಮೇಲೆ ಮೇಡಮ್ ಮಾತಾಡ್ತೇವೆ ಹೊರಗಡೆ ಇದ್ದರೆ ಅವಾಗೇನು ಹಾಕಿದ್ರು ಅಂದರೆ ಆಗಿದ್ದ ಈ ಹೊರಗುತ್ತಿಗೆ ನೌಕರರಿಗೆ ನೇರ ವೇತನ ಪಾವತಿ ಮತ್ತು ನೇರ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲಾಗಿದೆಯೇ, ಈ ಬಗ್ಗೆ ಸರ್ಕಾರದ ಹಂತದಲ್ಲಿ ಪ್ರಸ್ತಾವನೆ ಇದೆಯೇ ಅಂತೇಳಿ. ಆದರೆ ಸರ್ಕಾರದ ಮಟ್ಟದಿಂದ ಯಾವುದೇ ರೀತಿಯಾದಂಥ ಪ್ರಸ್ತಾವನೆ ಇಲ್ಲ ಅಂತೇಳಿ ಸದನಕ್ಕೆ ಗಮನಕ್ಕೆ ಮಾಹಿತಿ ಕೊಟ್ಟರು. ಆದರೆ ಮಾಯಣ್ಣಗೌಡರು ನಮ್ಮ ಕಮಿಷನರ್ ಅಂತವರು ಅದಕ್ಕೂ ಆ ಡೇಟ್ಗೂ ಹಿಂದೆನೆ ಪ್ರಸ್ತಾವನೆ ಸಲ್ಲಿಸಿದ್ರು. ಅವರು ಸರ್ಕಾರದಿಂದ ಏನೋ ಪ್ರಸ್ತಾವನೆ ಇದೆ, ಸರ್ಕಾರ ಮಟ್ಟದಿಂದ ಮಾಡ್ತಾರೆ. ಒಂದು ಪ್ರಶ್ನೆಗಳು ಶಿವಮೊಗ್ಗ ಒಂದಕ್ಕೆ ಮಾಡೋದು ಬರಲಾಯಿತು. ಇದು ಏನೇ ಮಾಡೋದು ಒಂದು ಮಹಾನಗರ ಪಾಲಿಕೆಗೂ ಸೇರೆ ಮಾಡ್ಕೊಳುತ್ತೆ, ಅದು ಪ್ರಶ್ನೆ ಕಾಮನ್ ಆಗಿರುತ್ತೆ. ಸರ್ಕಾರ ಈ ಥರ ಸರ್ಕಾರದ ಏನು ಪ್ರಸ್ತಾವನೆ ಅಂದರೆ ಸರ್ಕಾರ ಪ್ರಸ್ತಾವನೆ ಈ ಬಜೆಟ್ ಅಧಿವೇಶನದಲ್ಲಿ ಗಮನದಲ್ಲಿ ಮಾಡಿಕೊಂಡು ಕಾಯಿ ಮಾಧ್ಯಮಕ್ಕೆ ಅದನ್ನು ಅಧಿವೇಶನ ಮಾಡಿರ್ತಾರೆ. ಆ ಥರ ಸರ್ಕಾರದ ಪ್ರಸ್ತಾವನೆ ಇಲ್ಲ. ನಮ್ಮ 5 ಥರ ಪ್ರಸ್ತಾವನೆ ಇಲ್ಲ. 5 ಪ್ರಸ್ತಾವನೆ ಎಲ್ಲ ಕಡೆ ಹೋಗಿದೆ, ಮಾಡಿದ್ದು ತುಂಬ ಸಲ ಹೋಗ್ತಾ ಇದೆ. ಆ ಪ್ರಸ್ತಾವನೆ ಆಧಾರ ಇಟ್ಕೊಂಡು ಕ್ಯಾಬಿನೆಟ್ ಇಟ್ಕೊಂಡು ಒಂದು ಬಾರಿ ಮಾತ್ರ ಒಂದು ಮಾಡಿ ಪಾಸ್ ಮಾಡೋದು. ಆದರೆ ಅದಕ್ಕೆ ಒಂದು ಪಾಲಿಕೆಯಿಂದ ಮತ್ತು ನಮ್ಮ ಹೊರಗುತ್ತಿಗೆ ನೌಕರರಲ್ಲಿ ಕೆಲವೊಂದು ಜನರನ್ನು ತಗೊಂಡು ಒಂದು ಕಮಿಟಿ ಫಾರ್ಮೇಷನ್ ಮಾಡಿ ಸರ್ಕಾರದ ಮಟ್ಟಕ್ಕೆ ಅದೊಂದು ಗಮನ ತೆಗೆದುಕೊಂಡು ಬಯಸ್ಕೊಡ್ತಾರೆ. ಒಂದು ನಿಯೋಗನೆ ಭೇಟಿ ಮಾಡಿ ಸರ್ಕಾರದ ಹಂತದಲ್ಲಿ ಸಚಿವರಿಗಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ನಾನು ಅಲ್ಲೇ ದಿನವತ್ತು ಮಾತಾಡಿದೆ. ಸ್ವಲ್ಪ ಅಲ್ಲಿ ಏನಾಗಿದೆ ಅಂದರೆ ಪಾರ್ಟಿ 112 ಡಿವೈಡ್ ಆಗ್ತಾ ಇದೆ. ಯಾವುದೇ ಮಾತಾಡಲ್ಲ, ಹಾಗಾಗಿ ಹೋಗಬೇಕು ನಿಯೋಗ. ಯಾಕೆಂದರೆ ಈಗ ನಿಮಗೆ ಗೌರ್ಮೆಂಟ್ ಆದೇಶ ಮಾಡೋದಕ್ಕೆ ಭಾಳ ಬುದ್ಧಿವಂತ ಮಾಡ್ತಾರೆ, ಕಂಡೀಷನ್ಸ್ ಇರುತ್ತೆ. ಅದನ್ನು ನೀವು ನೋಡಿ ಅದೇನಂತ ಮಾಡಿ ಅದನ್ನು ಬೇಕಂದರೆ ಈ ಕಮಿಟಿ ಮಾಡಿದ್ರೆ ಒಡಂಬಡಿಕೆ ಮುಗಿದ ಸರ್, ಮುಗಿದ 5 ವರ್ಷ ಇದ್ದೀರಿ ಸರ್. 5 ವರ್ಷ ಆದರೆ ಸದರಿ ನೌಕರರ ಬಗ್ಗೆ ಈಗಾಗಲೇ ಸರ್ ರಾಜ್ಯ ಸರ್ಕಾರದಿಂದ ಹಲವಾರು ಬಾರಿ ಮಾಹಿತಿಗಳು ಕೇಳ್ತಾ ಇದ್ದಾರೆ ಸರ್. ಯಾವ್ಯಾವ ಕೆಟಗರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವರ ಪ್ರವರ್ಗ ಏನು ಬರುತ್ತೆ, ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಅನ್ನೋ ಪರ್ಟಿಕ್ಯುಲರ್ ಆ ಕಾಲಮ್ ಬಂದಾಗ ಇಲ್ಲೂ ಸೇವಾ ಮಾಹಿತಿ ಇಲ್ಲ ಸರ್. ಇವರು 2016ರಿಂದ ಏನು ಹ್ಯಾಂಡ್ ಓವರ್ ಆಯಿತು, ಆ ಹ್ಯಾಂಡ್ ಓವರ್ ಆಗಿರೋ ಡೇಟನ್ನು ಮೆನ್ಷನ್ ಮಾಡಿ ಕಳಿಸ್ತಾ ಇದ್ದಾರೆ ಸರ್. ಆದರೆ ನಾವು ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸಿದ್ದು, ಹಿಂದಿ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸಿದ್ದು ಎಲ್ಲೂ ಡೇಟ್ ಬರ್ತಿಲ್ಲ ಸರ್. ಅಲ್ಲಿಂದ ಆತ ಸೇವೆಗೆ ಸೇರಿದ ದಿನಾಂಕ ಅಂತ ಪರಿಗಣಿಸ್ಬೋದು ಸರ್. ಅದೊಂದು ಚೂರು ಯಾಕೆಂದರೆ ಇಲ್ಲಿ ಮಂಡಳಿಯಲ್ಲಿ 2016 ಡೇಟ್ ಹ್ಯಾಂಡ್ ಓವರ್ ಆಯ್ತಲ್ಲ ಸರ್, ಅವತ್ತಿಂದ ಗೌರ್ಮೆಂಟ್ ಬಂತು. ಅದ್ರ ಬಗ್ಗೆ ಅಂತೀರಾ? ನಾಗಮೋಹನ್ ದಾಸ್ ಬಗ್ಗೆ ಗೌರ್ಮೆಂಟ್ ಬಂತಲ್ವಾ, ಜಾತಿ ಉಪಜಾತಿ ಅದನ್ನು 2013ರಿಂದ ಅದ್ರ ಬಗ್ಗೆ ವಿಚಾರ ಮಾಡ್ಬಿಡಿ. ನಮ್ಮ ಕಡೆ ಒಂದು ಡೇಟಾ ಏನಿದೆ ಅದನ್ನು ಸರ್ಕಾರ ನಮ್ಮಲ್ಲಿ ವಿಚಾರ ಮಾಡಬೇಕು. ಒಂದು ಸ್ವಲ್ಪ ನೀವು ಅದು ಟೈಮ್ ಸರಿಯಾಗಿದೆ, ಒಂದು ಟೀಮ್ ಹೋಗ್ಬೇಕು. ತಮಗೆಲ್ಲ ಗೊತ್ತಿರೋ ವಿಷಯ ಈಗಾಗಲೇ ಒಂದು ಕಡೆ ಕಾನೂನಾತ್ಮಕ ಕೋರ್ಟ್ ತನಕ ಹೋಗಿ ಅದಕ್ಕೆ ರಿಸಲ್ಟಿನ ಫಲಿತಾಂಶಕ್ಕೆ ನಾವೆಲ್ಲ ಕಾಯ್ತಾ ಇದ್ದೇವೆ. ಜೊತೆಯಲ್ಲಿ ಬೀದಿಗೂ ಸಹ ಸರ್ಕಾರದ ಮಟ್ಟದ ಗಮನ, ಏಕೆಂದರೆ ಮಾನ್ಯ ಕೋರ್ಟ್ ಆದೇಶ ಏನಾಗುತ್ತೆ ಅದನ್ನು ಮುಂದೆ ಏನೇ ಆದೇಶ ಆಗಬೇಕು ಸರ್ಕಾರ ಮಟ್ಟದ ಆದೇಶ ಆಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು
ಕಿರಣ್ ಮತ್ತು ಅವರು ನಮ್ಮದು ಸಾಕಷ್ಟು ನಾವು ಚರ್ಚೆ ಮಾಡಿದ್ವಿ. ಈಗೆಲ್ಲ ಹೈಕೋರ್ಟ್ ಆದೇಶ ಬಂದಾಗಲಿ ಈ ಥರ ಸರ್ಕಾರದ ವರದಿ ಸಲ್ಲಿಸುವಾಗಿ ಹೀಗಾಗಿ ನಾವು ಆಗಸ್ಟ್ ತಿಂಗಳು 2023ಕ್ಕೆ ಸಕಾರಾತ್ಮಕವಾಗಿ ಒಂದು ರಿಪೋರ್ಟ್ ತಮಗೆಲ್ಲ ಗೊತ್ತು. ಹಿಂದೆ ನಾರಾಯಣಗೌಡರು ಇದ್ದಾಗ ಈ ಹಿಂದೆ ಕೌನ್ಸಿಲ್ ಸಭೆನೂ ಆಗಿತ್ತು. ಕೌನ್ಸಿಲ್ ಸಭೆಯಲ್ಲಿ ನೇರ ನೇಮಕಾತಿ ಅಥವಾ ಕಾಯಿ ಮಾತಿಗೊಳಿಸೋ ಬಗ್ಗೆ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತ ಹೇಳಿ ನಾವು 2023 ಇದೆ ತೀರ್ಮಾನ ಮಾಡಿ ಸಭೆಯ ನಡುವೆ ಜೊತೆಗೆ ಕಾಯಿ ಮಾತಿ ಬಗ್ಗೆ ಬಹುಶಃ ಹೋರಾಟ ಪ್ರಾರಂಭವಾಗಿದೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಪ್ರಾರಂಭವಾಗಿದ್ದು ಬಹುಶಃ ನನಗೆ ಎಲ್ಲೋ ಒಂದು ಕಡೆ ಒಂದು ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಅನ್ನೋ ಭಾವನೆ ನನಗಿದೆ. ಯಾಕೆಂದರೆ ನಿನ್ನೆ ಕೇಳೋದು ಗೊತ್ತು, ಅವರಿಗೊಂದು 50 ಕಾಲ್ ಬಂದಿರೋದು. ನಿರಂತರವಾಗಿ ಅವರು ಸರ್ಕಾರದ ಮಟ್ಟದಿಂದ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ. ಯಾಕೆಂದರೆ ತಮಗೆಲ್ಲ ಗೊತ್ತು, ಈಗ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಮಾನ್ಯ ಶಾಸಕರು ಇದನ್ನು ಪ್ರಶ್ನೆ ಮಾಡಿದರು. ವಿಶೇಷವಾಗಿ ಚುಕ್ಕೆ ಪ್ರಶ್ನೆ ಅಲ್ಲ, ವಿಶೇಷವಾಗಿ ನಿಲುವಳಿ ಸೂಚನೆ ಮಾಡಿದರು. ಹಾಗಾಗಿ ಅದಕ್ಕೆ ನಿಲುವಳಿ ಸೂಚನೆ ಮಾಡಿದಾಗ ಸ್ಪಷ್ಟವಾದ ಒಂದು ಉತ್ತರ ಅಲ್ಲಿ ಕೊಡಬೇಕಾಗತ್ತೆ. ಮಾನ್ಯ ಸಚಿವರೇ, ಈ ಎಲ್ಲೇ ಕ್ವಶನ್ ನಿಮ್ಗೆ ಗೊತ್ತು, ಎಲ್ಲ ಮಹಾನಗರ ಪಾಲಿಕೆ ಒಟ್ಟಾಗಿ ಒಂದು ಕ್ರೋಢೀಕರಣ ಮಾಹಿತಿ ಇರೋದು ಹಂಗಲ್ಲ. ಸಂಬಂಧಪಟ್ಟ ಒಂದು ವಿಷಯವನ್ನಿಟ್ಟು ನಿಲುವಳಿ ಮಂಡನೆ ಮಾಡಿದಾಗ ಅದಕ್ಕೆ ಸ್ಪಷ್ಟವಾದ ಉತ್ತರ ಮಾನ್ಯ ಸಚಿವರೇ ಕೊಡಬೇಕಾಗಿತ್ತು. ಸೊ ಆ ನಿಟ್ಟಿನಲ್ಲಿ ನಿನ್ನೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮಿಂದ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಎಷ್ಟು ಜನ ಇದ್ದಾರೆ, ಯಾರ್ಯಾರಿದ್ದಾರೆ, ಯಾವ್ಯಾವ ಕೆಲಸಗಳು ಮಾಡ್ತಾಯಿದ್ದಾರೆ, ಎಷ್ಟು ವರ್ಷವನ್ನು ಮಾಡ್ತಾಯಿದ್ದಾರೆ ಅನ್ನೋದೆಲ್ಲ ವಿವರವಾದನ್ನು ನಿನ್ನೆ ಮಾಹಿತಿ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಮಾನ್ಯ ಕಮಿಷನರಿಗೆ ಕೆಲವರಿಗೆ ಮಾತಾಡಿದೆ, ಕಂಟೆಂಪ್ಟ್ ಇತ್ತು, ಇವತ್ತು ಒಂದು ಕೇಸ್ ಇತ್ತು. ಬಟ್ ಈ ಒಂದು ನಿನ್ನೆ ನಿಮ್ಮ ವರದಿ ಕೊಡೋ ಸಲುವಾಗಿ ಮತ್ತು ವಾಪಸ್ ಬಂದು ಈ ದಿವಸ ಕುತ್ಕೊಂಡು ವರದಿಯನ್ನು ಸಕಾರಾತ್ಮಕವಾಗಿ ಕಳಿಸೋದು ಕಾಪಿ ಇಲ್ಲದೆ ನಿಮ್ಗೆ ಕೊಟ್ಟಿರ್ಬೇಕಾದ್ರೆ ನಮ್ಮ ನಿಟ್ಟಿನಲ್ಲಿ ಈ ಹಿಂದಿನ 2023ಕ್ಕೆ ನಾವು ವರದಿ ಕೊಟ್ಟಿದ್ದೀವಿ. ನಮ್ಮಿಂದ ಮತ್ತಿನ್ನು ಯಾವುದು ವರದಿ ಕೇಳಬೇಡಿ, ಸರ್ಕಾರ ಮಟ್ಟದಲ್ಲಿ ನೀವೇನು ತೀರ್ಮಾನ ಮಾಡಬೇಕು ಆ ತೀರ್ಮಾನ ಮಾಡಬೇಕು. ಇಲ್ಲಿಂದ ನಾವು ಕೊಡಬೇಕಾದ್ರೆ ಎಲ್ಲ ವರದಿಯನ್ನು ಹೇಳಕ್ಕೆ ನಿಂತಿದ್ದೇವೆ. ಅಥವಾ 23ರ ವರದಿಯನ್ನು ಕೊಟ್ಟು ನಿನ್ನೆ ನಾವು ಸರ್ಕಾರಕ್ಕೆ ವರದಿ ಕೊಟ್ಟಿದ್ವಿ. ಆ ಸರ್ಕಾರದ ವರದಿಯನ್ನು ನಮ್ಮಿಂದ ಏನು ವರದಿ ಕಳಿಸಿತ್ತು ಅದು ಮಾನ್ಯ ಶಾಸಕರು ಮಾನ್ಯ ಸಚಿವರ ಗಮನಕ್ಕೆ ತಂದಾಗ ಅಧಿವೇಶನ ಬಹುಶಃ ನಿಮ್ಗೆ ಗೊತ್ತು, ಅಧಿವೇಶನದಲ್ಲಿ ಸುಮ್ಮನೆ ಭರವಸೆ ಕೊಡಲಿ ಬರೋಲ್ಲ. ಹೊರಗಡೆ ಭಾಷಣ ಮಾಡೋ ವೇದಿಕೆಯಲ್ಲಿ ಬೇರೆ ಥರ ಆಗುತ್ತೆ. ಅಧಿವೇಶನದಲ್ಲಿ ಏನು ಉತ್ತರ ಕೊಡ್ತಾರೆ ಅದು ಮಾಡಲೇಬೇಕಾದ್ರೆ ರೆಕಾರ್ಡ್ ಆಗುತ್ತೆ, ಅಲ್ಲಿ ಸಭಾ ನಡುವಳಿ ರೆಕಾರ್ಡ್ ಆಗುತ್ತೆ. ಹಾಗಾಗಿ ಮಾನ್ಯ ಸಚಿವರು ಸ್ವಲ್ಪ ಕೆಲವೊಂದಿಷ್ಟು ಕಾನೂನಾತ್ಮಕವಾಗಿ ಸಮಸ್ಯೆಗಳಿಗೆ ತೊಡಕಿದೆ. ಅದನ್ನು ನಿವಾರಿಸಿ ಒಂದು ಪರಿಹಾರ, ಅಂತಿಮವಾದ ಪರಿಹಾರ ಕೊಡ್ತೇವೆ ಅನ್ನೋ ಒಂದು ಭರವಸೆ ನೀಡಿದ್ದಾರೆ. ಬಹುಶಃ ಅದು ನಮ್ಮ ಸಕಾರಾತ್ಮಕವಾಗಿ ನಿಮ್ಮ ಹೋರಾಟಕ್ಕೆ ಒಂದು ಸ್ವಲ್ಪ ಮಟ್ಟಿನ ಜಯ ಸಿಗ್ಬೋದು ಅನ್ನೋ ಆಶೆ ನಾವು ನನಗೂ ಇದೆ. ಸೊ ಹಾಗಾಗಿ ತಾವು ದಯವಿಟ್ಟು ನಿಮ್ಮೆಲ್ಲ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ನಾವು ಅನುವು ಮಾಡಿಕೊಡೋಣ. ಯಾಕೆಂದರೆ ಸರ್ಕಾರಕ್ಕೆ ಸ್ವಲ್ಪ ಸಿಲಿಂಡರ್ಗಳು ಕೆಲವೊಂದು ಕಾನೂನು ತಿದ್ದುಪಡಿ ಆಗುತ್ತೆ. ನಿಮಗೆಲ್ಲ ಗೊತ್ತು, 22ಕ್ಕೂ ಹೆಚ್ಚಿನ ಈ ಥರ ನಿಗಮಗಳಿಂದ ಎಲ್ಲ ಕಡೆ ನ್ಯೂಸಲ್ಲೆಲ್ಲ ಹೊರಗುತ್ತಿಗಳಿಂದ ಅದು ನಾವು ಲಾಸ್ಟ್ ಟೈಮ್ ಗೊತ್ತು ನಿಮಗೆ, ಪೌರ ಕಾರ್ಮಿಕರಿಗೆ ಅಲ್ಲಿ ಆ ಕೆಲಸ ಮಾಡಲಿಕ್ಕೆ ಯಾರು ಬರೋದಿಲ್ಲ. ಹಾಗೆ ವಿಶೇಷ ಪ್ರಕರಣವನ್ನು ಪರಿಗಣಿಸಿ ಅನ್ನೋ ಶಬ್ದ ಬಂತು. ಸೊ ಹಾಗಾಗಿ ಮೊನ್ನೆ ಜಿಲ್ಲಾ ಪಂಚಾಯತ್ ಮೇಲೆ ಕೊಟ್ಟು ಅಲ್ಲೂ ಹೊರಗುತ್ತಿಗೆ ಮಾಡೋದು, ಅವರಿಗೊಂದು ವಿಶೇಷ ಒಂದು ಬಾರಿ ಅನ್ನೋ ಒಂದು ಶಬ್ದ ಇಟ್ಟು ಒಂದು ಆದೇಶ ಆಯಿತು, ತಮಗೆಲ್ಲ ಗೊತ್ತು, 9 ತಿಂಗಳು. ಸೊ ಅದೇ ಥರ ಇದೊಂದು ಒಂದು ಬಾರಿ ಮಾತನ್ನು ಶಬ್ದ ಇಟ್ಟುಕೊಟ್ಟು ಮಾಡಿಕೊಡಿ ಅನ್ನೋ ಒಂದು ಆಗ್ರಹ ಮಾಡಿದ್ದೇವೆ. ಬಹುಶಃ ಸಕಾರಾತ್ಮಕವಾಗಿ ಸರ್ಕಾರ ಸ್ಪಂದಿಸ್ತಾರೆ. ಸ್ವಲ್ಪ ಟೈಮ್ ಬೇಕಾಗುತ್ತೆ. ಏನೇ ಅದು ಆಗಿ ಅಧಿಸೂಚನೆಯಾಗಿ ಒಂದು ಗೆಜೆಟ್ ನೋಟಿಫಿಕೇಶನ್ ಹಾಕಿ ಒಂದು ಇದಾಗುತ್ತೆ, ಮೀಸಲಾತಿ ಎಲ್ಲ ಮಾಡೋದಾಗುತ್ತೆ. ಸೊ ಸರ್ಕಾರಕ್ಕೆ ಒಂದು 1 ತಿಂಗಳು 2 ತಿಂಗಳು ಟೈಮ್ ಬೇಕಾಗುತ್ತೆ ಅಂತ ನನ್ನ ಭಾವನೆ. ಸೊ ಹಾಗಾಗಿ ತಾವೆಲ್ಲ ಸಕಾರಾತ್ಮಕವಾಗಿ ಸ್ಪಂದಿಸಿ ಈ ಒಂದು ಹೋರಾಟವನ್ನು ಮುಂದೂಡಿಬೇಕಂದ್ರೆ ಇವತ್ತಿಗೆ ಸ್ಟಾಪ್ ಮಾಡಿ ಮುಂದೆ ಸ್ವಲ್ಪ 1 ತಿಂಗಳು 2 ತಿಂಗಳು ನೋಡಿ ಎಲ್ಲಿಗೆ ತಿಳಿಸ್ಬಿಟ್ಟು ಏನಾಗುತ್ತೆ ಅನ್ನೋದು. ಆಮೇಲೆ ಬೇಕಾದರೆ ನಿಮ್ಮ ಹೋರಾಟ ಮುಂದುವರಲಿ. ಅದಕ್ಕೆ ಮಹಾನಗರ ಪಾಲಿಕೆ ನಾವು ಸಹ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಅಂತ ಹೇಳ್ತಾ ನಾನು ಮಾಡ್ಬಿಟ್ಟು ನಮಸ್ತೆ. ಮತ್ತು ನಾವೇನು ಮನವಿ ಕೊಟ್ಟಿರಿ ಮೊನ್ನೆ ದಿನ 3ನೇ ತಾರೀಕಿಂದ ಸ್ಟ್ರೈಕ್ ಮಾಡ್ತೇವೆ, ಅದರೊಳಗೆ ನಾವು ಸೇರಿಸಿದ್ದೇವೆ. ಈಗಾಗಲೇ ನಾವು 22/9/2023ಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಅಂತ ಹೇಳಿ ನಿಮ್ಮ ಮನೆಯೊಳಗೆ ನಮ್ಮ ಪ್ರಸ್ತಾವನೆಯನ್ನು ಸಹ ಇಟ್ಟು ನಿಮ್ಮ ಸರ್ಕಾರದ ಗಮನಕ್ಕೆ ಕೊಟ್ಟಿದ್ದೇವೆ. ಮತ್ತು ಈಗಾಗಲೇ ನಿನ್ನೆ ಏನು ವರದಿ ಕೊಟ್ಟಿದ್ದೇವೆ ಕಾಯಿ ಮಾತಿ ಮಾಡಬೇಕು ಅನ್ನೋ ಬಗ್ಗೆ, ಆ ವರದಿನ ಖಾತೆಯಿದೆ ನಿಮ್ಮ ಸಂಘದವರಿಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ವಿಷಯವನ್ನು ಇಲ್ಲಿಗೆ ಕೈ ಬಿಡಬೇಕು ಅಂತೇಳಿ ಕಳಕಳಿಯಿಂದ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.